ನ್ಯಾಷನಲ್ ಹೆರಾಲ್ಡ್ ಹೆಸರಿನಲ್ಲಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿಯ ವಿರುದ್ಧ ದ್ವೇಷದ ರಾಜಕಾರಣ. ಬಿಜೆಪಿ ಕಚೇರಿಗೆ ಮುತ್ತಿಗೆಗೆ ಯತ್ನಿಸಿದ ಕಾಂಗ್ರೆಸ್ ನಾಯಕರು. ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿಯವರ ವಿರುದ್ಧ ನ್ಯಾಷನಲ್ ಹೆರಾಲ್ಡ್ ಹೆಸರಿನಲ್ಲಿ ವಿರುದ್ಧ ಸುಳ್ಳು ಕೇಸ್ ಹಾಕಿ ದ್ವೇಷದ ರಾಜಕಾರಣ ಮಾಡ್ತಾ ಇದೆ ಅಂತ ಆರೋಪಿಸಿ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಘಟಕದ ವತಿಯಿಂದ ನಗರದ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕುವ ಪ್ರತಿಭಟನೆ ನಡೆಸಲಾಯಿತು. ಕೇಂದ್ರದ ಬಿಜೆಪಿ ನಾಯಕರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದಂತಹ ಪ್ರತಿಭಟನಾಕಾರರು ನಗರದ ಮಂತ್ರಾಲಯ ರಸ್ತೆಯಲ್ಲಿರುವಂತಹ ರೇಡಿಯೋ ಸ್ಟೇಷನ್ ಬಳಿಯ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕಿ ಮುತ್ತಿಗೆ ಹಾಕಲು ಯತ್ನಿಸಿದ್ರು. ಪೊಲೀಸರು ಪ್ರತಿಭಟನಾಕಾರರನ್ನು ಬ್ಯಾರಿಕೇಡ್ ಹಾಕಿ ತಡೆದರು. ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಜಿಲ್ಲಾ ಘಟಕದ ಅಧ್ಯಕ್ಷ ಬಸವರಾಜ ಪಾಟೀಲ್ ಐಟಿಕಿ ಇವರು ಮಾತನಾಡಿ, ಕೇಂದ್ರದ ಬಿಜೆಪಿ ಸರ್ಕಾರ ಜಾರಿ ನಿರ್ದೇಶನಾಲಯ, ಸಿಬಿಐ ಅಂತಹ ಸಂಸ್ಥೆಗಳನ್ನು ದುರುಪಯೋಗ ಪಡಿಸಿಕೊಂಡು ವಿರೋಧ ಪಕ್ಷದ ನಾಯಕರನ್ನ ಗುರಿಯಾಗಿಸಿ ಕಿರುಕುಳವನ್ನು ನೀಡುತ್ತಿದ್ದಾರೆ. ಈ ಹಿಂದೆ ನ್ಯಾಷನಲ್ ಹೆರಾಲ್ಡ್ನಲ್ಲಿ ಏನೂ ಆಗಿದ್ರೂ ಕೂಡ ಭ್ರಷ್ಟಾಚಾರ, ಮನಿ ಲ್ಯಾಂಡರಿಂಗ್ ಹಾಗೂ ಇತರೆ ಕಾರಣಗಳನ್ನು ನೀಡಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರನ್ನ ವಿರುದ್ಧ ದ್ವೇಷದ ರಾಜಕಾರಣ ಮಾಡಿ ವಿಚಾರಣೆಗೆ ಪದೇ ಪದೇ ಕರೆಸಿ ಇಡಿಯನ್ನ ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ ಅಂತ ದೂರಿದ್ರು. ದೇಶಾದ್ಯಂತ ಇಡಿ, ಸಿಬಿಐ, ಆದಾಯ ತೆರಿಗೆ ಇಲಾಖೆಯನ್ನ ಮನಬಂದಂತೆ ದುರುಪಯೋಗಪಡಿಸಿಕೊಂಡು ಕಾಂಗ್ರೆಸ್ ಹಾಗೂ ಇತರೆ ವಿರೋಧ ಪಕ್ಷದ ನಾಯಕರನ್ನ ಜೈಲಿಗೆ ಕಳಿಸಲಾಗ್ತಾ ಇದೆ. ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಆರೋಪಿಸಿ ಕಿರುಕುಳ ನೀಡಿ ಬಿಜೆಪಿ ಪಕ್ಷಕ್ಕೆ ಸೆಳೆದುಕೊಳ್ತಾ ಇದ್ದಾರೆ. ಒಪ್ಪದವರಿಗೆ ಅನೇಕರನ್ನ ಬೆದರಿಕೆ, ಸುಳ್ಳು ಪ್ರಕರಣದಲ್ಲಿ ಸಿಲುಕಿಸಿ ಯಾವುದೇ ದಾಖಲೆ ಇಲ್ಲದಿದ್ರೂ ಕೂಡ ಜೈಲಿಗೆ ಹಾಕಲಾಗ್ತಾ ಇದೆ ಅಂತ ಆರೋಪವನ್ನ ಮಾಡಿದ್ರು. ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಮುಖಂಡರಾದಂಥ ಕೆ. ಶಾಂತಪ್ಪ, ರಾಯಚೂರು ನಗರ ವಿಧಾನಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ಮೊಹಮ್ಮದ್ ಶಾಲಂ ಮತ್ತು ಕೆಪಿಸಿಸಿ ರಾಜ್ಯ ಮಾಧ್ಯಮ ವಕ್ತಾರ ಡಾಕ್ಟರ್ ರಜಾಕ್ ಉಸ್ತಾದ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶ್ರೀನಿವಾಸ್ ರೆಡ್ಡಿ, ಶಶಿಕಲಾ ಭೀಮರಾಯ್, ಸೈಯದ್ ದಸ್ತಗೀರಿ ಮತ್ತು ಮತ್ತಿತರರು ಪಾಲ್ಗೊಂಡಿದ್ದರು. ವರದಿ ವೀರನಗೌಡ ಗಾರಲ್ದಿನ್ನಿ. ನಮ್ಮ ಅಧಿನಾಯಕಿಯಾದಂಥ ಸೋನಿಯಾ ಗಾಂಧಿಯವರು ಹಾಗೂ ರಾಹುಲ್ ಗಾಂಧಿಯವರ ಮೇಲೆ ಮತ್ತು ಇತರರ ಮೇಲೆ ಸುಳ್ಳು ಕೇಸುಗಳನ್ನು ದಾಖಲೆ ಮಾಡಿರ್ತಕ್ಕಂಥದ್ದು ಒಂದನೇದು. ಎರಡನೇದು, ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ತೆಗೆದು ಈ ಮನ್ರೇಗಾಕ್ಕೆ ರಾಮ್ಜಿ ಅಂತ ಹೆಸರು ಇಡ್ತಕ್ಕಂಥದ್ದು ಕೆಲಸ. ಇವೆರಡೂ ಏನಪ್ಪ ಅಂದ್ರೆ ಜನವಿರೋಧಿ ಕೆಲಸಗಳನ್ನು ಇವತ್ತು BJP ಪಕ್ಷದವರು ಮಾಡ್ತಾ ಇದ್ದಾರೆ. ಇವತ್ತು ಅನೇಕ ಸುಳ್ಳು ಕೇಸುಗಳನ್ನು ದಾಖಲಿಸಿ ನಮ್ಮ ಎಲ್ಲ ಪ್ರಮುಖ ನಾಯಕರು, ನೀವು ಬಹುಶಃ ನೋಡಿರ್ಬೋದು, ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಎಲ್ಲ ಹಿರಿಯ ನಾಯಕರನ್ನು ಇಡಿ, CBI ಮತ್ತು ಅವರೆಲ್ಲ ಆಟೋನಮಸ್ ಬಾಡಿಗಳಿಂದ IT, ED ರೇಡ್ಗಳನ್ನು ಮಾಡಿ ಅವರು ತಮ್ಮ ಪಕ್ಷಕ್ಕೆ ಸೆಳೆದುಕೊಳ್ಳುವಂಥ ಕೆಲಸ ಮಾಡ್ತಾ ಇದ್ದಾರೆ. ಯಾರು ಅವ್ರ ಪಕ್ಷಕ್ಕೆ ಒಳಗಾಗೋದಿಲ್ಲ ಅವ್ರ ಮೇಲೆ ಸುಳ್ಳು ಕೇಸ್ ದಾಖಲೆ ಮಾಡ್ತಕ್ಕಂಥದ್ದು ಕೂಡ ತಾವೆಲ್ಲ ಪತ್ರಿಕೆಗಳ ಮುಖಾಂತರವನ್ನು ನೋಡಿದ್ದೀರಿ. ಇದು ಏನಪ್ಪ ಅಂದ್ರೆ ಸುಮಾರು ಈ ಕಾಂಗ್ರೆಸ್ ಪಕ್ಷ ಹುಟ್ಟಿದ್ದು ಏನಪ್ಪ ಅಂದ್ರೆ ಕೇವಲ ರಾಜಕೀಯ ಮಾಡೋಕ್ಕೋಸ್ಕರ ಅಲ್ಲ, ಇದು ದೇಶದ ಸ್ವಾತಂತ್ರ್ಯವನ್ನು ಕೊಡೋಕ್ಕೋಸ್ಕರ ಈ ಕಾಂಗ್ರೆಸ್ ಪಕ್ಷವನ್ನು ಹುಟ್ಟಿ ಬೆಳೆದದ್ದು. ಅಂದಿನಿಂದ ಇಂದಿನವರೆಗೆ ಇವತ್ತು ನಮ್ಮ ದೇಶದ ಜನರ ಹಿತ ಕಾಪಾಡುವಲ್ಲಿ ಅತ್ಯಂತ ಪ್ರಭಾವ ಪಕ್ಷ ಆದರೆ ಅದು ಕಾಂಗ್ರೆಸ್ ಪಕ್ಷ. ಅಂಥ ಪಕ್ಷದ ನಾಯಕರನ್ನು ಇವತ್ತು ಏನಪ್ಪ ಅಂದ್ರೆ ಗುರಿಯಾಗಿ ಇಟ್ಟುಕೊಂಡು ಇವತ್ತು ತಮ್ಮ ರಾಜಕೀಯ ಬೇಯಿಸೋಕ್ಕೋಸ್ಕರ ಸುಳ್ಳು ಕೇಸುಗಳನ್ನು ದಾಖಲೆ ಮಾಡ್ತಕ್ಕಂಥ ಈ BJP ಸರ್ಕಾರಕ್ಕೆ ನಾವು ರಾಯಚೂರು ಜಿಲ್ಲೆಯ ವತಿಯಿಂದ ಖಂಡಿಸ್ತಕ್ಕಂಥ ಕೆಲಸ ನಾವು ಮಾಡ್ತಾಯಿದ್ದೀವಿ. ಅದು ಅಲ್ಲದೆ ತಮಗೆಲ್ಲ ಗೊತ್ತಿದ್ದಂತೆ ಇವತ್ತು ಅಹಿಂಸಾ ಆದಿಯಲ್ಲಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂಥ ಶ್ರೀ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಬದಲಾವಣೆ ಮಾಡಿ ರಾಮ್ಜಿ ಅಂತ ಇವತ್ತು ಫುಡ್ ಸೆಕ್ಯೂರಿಟಿ ಆ್ಯಕ್ಟ್, ಆಹಾರ ಭದ್ರತೆ ಕಾಯ್ದೆಗೆ ತರ್ತಕ್ಕಂಥ ತಿದ್ದುಪಡಿಯನ್ನು ಕೂಡ ತಾವೆಲ್ಲ ಪತ್ರಿಕೆಗಳ ಮುಖಾಂತರ, TV ಮುಖಾಂತರ ಕೇಳಿದ್ದೀರಿ. ಇವತ್ತು ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಂಥ ಮನುಷ್ಯನ ಹೆಸರು ತೆಗಿಬೇಕಾದ್ರೆ ಇವರು ನಾಳೆ ಯಾರ್ದೋ ಬಿಡೋದಿಲ್ಲ ಅಂತಕ್ಕಂಥದ್ದು ಇವತ್ತು ಎಲ್ಲ ಜನರಲ್ಲಿ ಭಾವನೆ. ಇಂಥ ಮಹಾನ್ ನಾಯಕರ ಏನಪ್ಪ ಅಂದ್ರೆ ನೆನಪಿಗೋಸ್ಕರ ಹಿಂದೆ ಮನಮೋಹನ್